Hi and hello, namaskara, welcome back everyone for the new channel and for the new video. So ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರುವಂಥ ಮೊದಲನೇ ವಿಡಿಯೋ ಇದಾಗಿದೆ. ಸೊ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ Q&A ಒಂದು ಸ್ಟೋರಿ ಪೋಸ್ಟ್ ಮಾಡಿದ್ದೆ. ಸೊ ಆ ಸ್ಟೋರಿಗೆ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಬಂದಿದೆ ಆ್ಯಂಡ್ ಆ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡುವಂಥ ಟೈಮ್ ಇವಾಗ ಬಂದಿದೆ. ಸೊ ಈ ವಿಡಿಯೋಲಿ ನೀವು ಕೇಳಿರುವಂಥ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ವಿಡಿಯೋನ ಫುಲ್ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಲೆಟ್ಸ್ ಗೋ. ಫಸ್ಟ್ ಕ್ವೆಶನ್ ಅನ್ನೋದಕ್ಕಿಂತ ಬೆಸ್ಟ್ ವಿಶಸ್ ಅಂತಲೇ ಹೇಳ್ಬೋದು. ಶ್ರೀಕಾಂತ್ ಬ್ರೋ ಕಡೆಯಿಂದ ನಿಮ್ಮ ಹೊಸ ಚಾನಲ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಸಿರಿ ಅಕ್ಕ. ದೇವರು ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಬ್ರೋ, ಥ್ಯಾಂಕ್ ಯು. ನೆಕ್ಸ್ಟ್ ವಿ ಈ ಡೇಂಜರ್ 18 ಕಮ್ ಬ್ಯಾಕ್ ಸ್ಟ್ರಾಂಗರ್. ಥ್ಯಾಂಕ್ ಯು ಸೋ ಮಚ್ ಡೇಂಜರ್. ಆ್ಯಂಡ್ ನೆಕ್ಸ್ಟ್ ಚೇತು ಅವ್ರ ಕಡೆಯಿಂದ ಸಿರಿ ಮ್ಯಾಮ್ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ನಿಮಗೆ ಚಾನಲಿಂದ ಎಷ್ಟು ಇನ್ಕಮ್ ಬಂದಿದೆ? ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂದರೆ ಹಳೆ ಚಾನಲು 4 years ಆಯಿತು. ಮೇ ಬಿ ಆಗಸ್ಟ್ 18th ಸ್ಟಾರ್ಟ್ ಮಾಡಿದ್ದು ನಾನು. ಇನ್ಕಮ್ ಇಟ್ ಡಿಪೆಂಡ್ಸ್, ಒಂದೊಂದು ಸತಿ ಜಾಸ್ತಿ ಬಂದಿದೆ, ಯಾವಾಗೆಲ್ಲ ಜಾಸ್ತಿ ಸೂಪರ್ ಚಾರ್ಜ್ ಬಂದಿದೆ, ಮೆಂಬರ್ ಆಗಿದ್ದಾರೆ. ಸೊ ಆ್ಯಂಡ್ ಆ್ಯಡ್ಸ್ ವ್ಯೂಸ್ ಕೂಡ ಕೌಂಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಅಂತಲೂ ಅಲ್ಲ, ಇದು ಕೂಡ ಬೆಸ್ಟ್ ವಿಶಸ್ಸೇ. ಏನಿಲ್ಲ ಸಿನಿಮಾ, ಜಸ್ಟ್ ಚಿಲ್ ಆ್ಯಂಡ್ ಸ್ಟ್ರೀಮ್, ಆಲ್ವೇಸ್ ಬಿ ಹ್ಯಾಪಿ, ವೇಟಿಂಗ್ ಫಾರ್ ಜರ್ಸಿ ಪೆಂಡಿಂಗ್ ಫ್ರಮ್ ಯು. ಐಜಿ ಜೈನ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಜೈನ್, ಖಂಡಿತವಾಗ್ಲೂ ಜರ್ಸಿ ಕೊಡ್ತೀನಿ ಆಯಿತಾ, ಬೆಳೆದು. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಧೋನಿ ಫ್ಯಾನ್ ಡಿ ಬಾಸ್ ಅಂತ. ನೀವು ಯಾಕೆ ಇಷ್ಟೊಂದು ಕ್ಯೂಟ್? ಗೊತ್ತಿಲ್ಲ ಬ್ರೋ. ಪ್ರಭು ಪಾಟೀಲ್, ಕ್ಯಾನ್ ವಿ ಎಕ್ಸ್ಪೆಕ್ಟ್ ಅಂಕಲ್ ಆ್ಯಂಡ್ ಚಿಲ್ಲಿ ಇನ್ ಯೋರ್ ನ್ಯೂ ಯೂಟ್ಯೂಬ್ ಚಾನಲ್? ಮಸ್ಟ್ ಆನ್ಸರ್ ಬಿಗ್ ಫ್ಯಾನ್ ಸಿರಿ. ಮೇ ಬಿ ಗೊತ್ತಿಲ್ಲ, ಅಂಕಲ್ ಅಂತೂ ಬರಲ್ಲ, ಚಿಲ್ಲಿ ಅವರು ಮೇ ಬಿ ಬರ್ಬೋದು. ಎಲ್ಲರೂ ಕೂಡ ಅವ್ರ ವರ್ಕಲ್ಲಿ ಬ್ಯುಸಿ ಇದ್ದಾರೆ ಗೈಸ್. ಪ್ರತಿ ಸತಿ ಸೇಮ್ ಸ್ಕ್ವಾಡ್ಸ್ ಜೊತೆ ಆಡೋದು ಕಷ್ಟ ಇದೆ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ಟಿಂಗಿಂದ ಕೂಡ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಟೀಮ್ ಮೇಟ್ಸ್ ಇದ್ರು ಅಂತ. ಸೊ ನೋಡೋಣ, ಸೇಮ್ ಟೀಮ್ ಅಂತೂ ಮತ್ತೆ ಬರಲ್ಲ. ಲೆಟ್ಸ್ ಹೋಪ್ ಐ ಗೆಟ್ ಅ ಬೆಸ್ಟ್ ಟೀಮ್. ನೆಕ್ಸ್ಟ್ ಕ್ವೆಶನ್ನು ಮದನ್ ಅವ್ರ ಕಡೆಯಿಂದ. ವಾಟ್ ಹ್ಯಾಪನ್, ವೈ ಆರ್ ನಾಟ್ ಪ್ಲೇಯಿಂಗ್ ನೌ ಡೇಸ್? ಆ್ಯಕ್ಚುಲಿ ಒಂದು ಸ್ವಲ್ಪ ದಿವಸ ಬ್ರೇಕ್ ಬೇಕಿತ್ತು ಅನಿಸ್ತು ನನಗೆ ಯೂಟ್ಯೂಬಿಂದ ಆ್ಯಂಡ್ ಸ್ಟ್ರೀಮಿಂಗಿಂದ. ಸೊ ಅದಕ್ಕೆ ಮೇ ಬಿ ಅರೌಂಡ್ 15 days ಬಂದಿಲ್ಲ ಅಂತ ಅನಿಸುತ್ತೆ ನನ್ನ ಸ್ಟ್ರೀಮ್ಗೆ. ಸೊ ಇನ್ಮೇಲೆ ಆ ಥರ ಎಲ್ಲ ಇನ್ಮೇಲೆ ಡೈಲಿ ಲೈವ್ ಸ್ಟ್ರೀಮ್ ಇರುತ್ತೆ, ಮಿಸ್ ಮಾಡ್ದಂಗೆ ಜಾಯ್ನ್ ಆಗಿ ಆಯಿತಾ. ನೆಕ್ಸ್ಟ್ ಕ್ವೆಶನ್ ಬಂದು ಗೌತಿ 17. ವೈ ವಾಟ್ ಹ್ಯಾಪನ್ ಆಲ್ ಆಫ್ ಅ ಸಡನ್ ಎವ್ರಿಥಿಂಗ್ ವಾಸ್ ಗುಡ್ ಆ್ಯಂಡ್ ಸಡನ್ಲಿ ಯು ಆರ್ ಟೆಲ್ಲಿಂಗ್ ಯು ಓಂಟ್? ಆ್ಯಕ್ಚುಲಿ ನಾನು ಮತ್ತೆ ಲೈವ್ ಸ್ಟ್ರೀಮ್ ಮಾಡಬಾರ್ದು ಅಂತ ಅಂದ್ಕೊಂಡೆ, ಫುಲ್ ಬ್ರೇಕ್ ಕೂಡ ಕೊಟ್ಟಿದ್ದೆ. ಬಟ್ ಆಮೇಲೆ ಅನಿಸ್ತು ಐ ಶುಡ್ ನೆವರ್ ಗಿವ್ ಅಪ್ ಅಂತ. ಸೊ ಅದಕ್ಕೆ ಹೊಸ ಚಾನಲ್ ಕ್ರಿಯೇಟ್ ಮಾಡಿಕೊಂಡೆ. ಆ್ಯಂಡ್ ನಿಮಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಹೊಸ ಚಾನಲ್ ಕ್ರಿಯೇಟ್ ಮಾಡಿರೋದು. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನ್ಯೂ ಚಾನಲ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಆ್ಯಂಡ್ ವೆರಿ ಕ್ಲೋಸ್ ಟು 1K ಸಬ್ಸ್ಕ್ರೈಬರ್ಸ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಐ ಓಂಟ್ ಅಂತ ನಾನು ಎಲ್ಲೂ ಹೇಳಲ್ಲ, ಸರಿನಾ? ನೆಕ್ಸ್ಟ್ ಮಿಸ್ಟರ್ ನಂದು, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. ನನ್ನ ಬಗ್ಗೆ ಏನಂತ ಹೇಳೋದು, ನನ್ನ ಹೆಸರು ಶಿರೀಷಾ ಅಂತ ಆ್ಯಂಡ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಹುಟ್ಟಿದ್ದು 2001 ಫೆಬ್ರವರಿ 6ನೇ ತಾರೀಕು. ಆ್ಯಂಡ್ ಸ್ಟಡೀಸ್ ಡಿಗ್ರಿ ಕಂಪ್ಲೀಟ್ ಆಗಿದೆ. ಜೊತೆಗೆ ಇನ್ನೇನು ಹೇಳೋದು, ಹಾಬಿ ಸ್ಟ್ರೀಮಿಂಗ್ನ ಹಾಬಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೇನು ಹೇಳ್ಬೋದು, ಗೋಲ್ ಆ್ಯಕ್ಚುಲಿ 100K ಡ್ರೀಮ್ ಇತ್ತು. ಸೊ ಅದು ಆಲ್ರೆಡಿ ಒಂದು ಚಾನಲಲ್ಲಿ ಅಚೀವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ಸೇಮ್ ಗೋಲ್ ಇಟ್ಕೊಂಡಿದ್ದೀನಿ, ಈ ಚಾನಲ್ನ 100K ಮಾಡಬೇಕು ಅಂತ. ಸೊ ನೋಡೋಣ ಯಾವಾಗುತ್ತೆ ಏನು ಅಂತ. ಸದ್ಯಕ್ಕಂತೂ ನನ್ನ ಬಗ್ಗೆ ಇಷ್ಟ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್ನು, ಇಟ್ಸ್ ಅಖಿಲ್ 220. ನಿಮ್ಮ ಕ್ವಾಲಿಫಿಕೇಷನ್ ಏನು? ಡಿಗ್ರಿ ಕಂಪ್ಲೀಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಮಹೇಶ್ ಮಿರ್ಚಿ ಅಂತ. ವೈ ಯು ಆರ್ ನಾಟ್ ಕಮಿಂಗ್ ಆನ್ ಲೈವ್, ವಾಟ್ ಹ್ಯಾಪನ್ ಟು ಹೋಲ್ಡ್ ಚಾನಲ್? ಲೈವ್ ನಾನೇ ಒಂದು ಸ್ವಲ್ಪ ದಿವಸ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಫಾರ್ ಸಮ್ ಪರ್ಸ್ನಲ್ ರೀಸನ್ಸ್. ಸೊ ಮತ್ತೆ ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ಚಾನಲ್. ಸೊ ಡೈಲಿ ಲೈವ್ ಸ್ಟ್ರೀಮ್ ಇದೆ, ಮಿಸ್ ಮಾಡ್ದಂಗೆ ಜಾಯ್ನ್ ಆಗಿ. ವಾಟ್ ಹ್ಯಾಪನ್ ಟು ಓಲ್ಡ್ ಚಾನಲ್? ಈ ಕ್ವೆಶನ್ಗೆ ಆನ್ಸರ್ ಲಾಸ್ಟಲ್ಲಿ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಟೋನಿ ಸ್ಟಾರ್ಕ್, ಹೌ ಆರ್ ಯು ಸಿರಿ ಅವರೇ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೆಕ್ಸ್ಟ್ ತುರಾ ಮಾರಿ ಮಯೂರ್, ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟಾಗಿ ಸ್ಪೆಲ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿ. ಆ್ಯಕ್ಚುಲಿ ಸೇಮ್ ಥಿಂಗ್ ಇನ್ನೊಬ್ರು ಯಾರೋ ಕೇಳಿದ್ರು, ವೇಟ್ ಹೇಳ್ತೀನಿ. ಮಿಸ್ಟರ್ ಚಂದನ್ ಅಂತ, ಅಕ್ಕ ಒಂದು ಸಾಂಗ್ ಹೇಳಿ ಅಂತ ಹಾಡ್ತೀನಿ ಖಂಡಿತವಾಗ್ಲು. ಆ್ಯಂಡ್ ನೆಕ್ಸ್ಟ್ ವಿಶ್ವ ಪಾಟೀಲ್, ಅಕ್ಕ ಮತ್ತೊಂದು ಚಾನಲ್ ಒಳಗೆ ಯಾಕೆ ಸ್ಟ್ರೀಮ್ ಸ್ಟಾಪ್ ಮಾಡಿದ್ದಿ ಹೇಳು, ಏನು ರೀಸನ್ ಅಂತ ಹೇಳ್ತೀನಿ ಬ್ರೋ, ಲಾಸ್ಟ್ವರೆಗೂ ವಿಡಿಯೋ ನೋಡಿ. ನೆಕ್ಸ್ಟ್ ವಾಟ್ ಹ್ಯಾಪನ್ ಬಿಗಿಲ್ ವೈಟ್ ಅವರ ಹೇಳ್ತೀನಿ. ಕ್ರೇಜಿ ಕಿಂಗ್ 24 ಅಕ್ಕ ಅಂತ ಹೇಳಿದಿರ, ಹೇಳಿ ತಮ್ಮ. ನೆಕ್ಸ್ಟ್ ಕ್ವೆಶನ್ ಅನ್ಲಕ್ಕಿ, ಗೇಮ್ ಪ್ಲೇ ಸೂಪರ್ ಅಂತ ಹೇಳಿದ್ದೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪುನೀತ್ ಕ್ಷತ್ರಿಯ, ನಿಮಗೋಸ್ಕರ ಒಂದು ಗೇಮಿಂಗ್ ಗ್ರೂಪ್ ರೆಡಿ ಮಾಡ್ಕೊಳ್ಳಿ ಅಕ್ಕ ಪ್ಲೀಸ್. ಆ್ಯಂಡ್ ನಮ್ಮ RCB ಬಗ್ಗೆ ಒಂದು ಕವನ.
ಖಂಡಿತವಾಗ್ಲೂ ಒಂದು ಗೇಮಿಂಗ್ ರೂಮ್ ರೆಡಿ ಮಾಡ್ಕೊಳ್ತೀನಿ. ಆ್ಯಂಡ್ RCB ಬಗ್ಗೆ ಕವನ ಆ್ಯಕ್ಚುಲಿ ಒಂದು ನೋಟ್ ಮಾಡಿಟ್ಕೊಂಡಿದ್ದೆ, ಹೇಳ್ತೀನಿ. ಗೆಲುವಿರಲಿ ಸೋಲಿರಲಿ ನಮ್ಮ ಬೆಂಬಲ ಎಂದು ನಿಮಗೆ, ಚಿನ್ನಸ್ವಾಮಿ ಅಂಗಳದಲ್ಲಿ RCB ಎಂಬ ಅಬ್ಬರವೇ ನಮಗೆ. ವಿರಾಟನ ಆಟ, ಅಭಿಮಾನಿಗಳ ನೋಟ, ಹೃದಯದ ಬಡಿತ ಆ ಕೆಂಪು ಪಡೆ, ಕಾಯುವೆವು ನಾವು ಆ ಒಂದು ಕ್ಷಣಕ್ಕೆ, ಈ ಸಲ ಕಪ್ ನಮ್ಮದೇ ಎಂಬ ಸಂಭ್ರಮಕ್ಕೆ. ಹೋಪ್ ನಿಮಗೆ ಕವನ ಇಷ್ಟ ಆಯಿತು ಅಂತ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ VK ಮೇದರ್, ಸಿರಿ ಯಾಕೆ ನೀವು BGMI ಆಡಬೇಕಾದ್ರೆ ಬೇರೆ ಯಾರ ಜೊತೆ ಕರ್ಕೊಳ್ಳಲ್ಲ, ಯಾಕೆ ಅಂತ ಹೇಳಬೇಕು. ಫಾರ್ ಸಮ್ ರೀಸನ್ಸ್ ಅವಾಗ ನಾನು ಕರ್ಕೊಳ್ತಾ ಇರಲಿಲ್ಲ. ಸೊ ಇವಾಗಂತೂ ಹೊಸ ಚಾನಲಲ್ಲಿ ನಾನು ಆಡ್ತಾ ಇರೋದೇ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ. ಪ್ರತಿದಿನ ಟೀಮ್ ಕೋಡ್ ಕೊಡ್ತಾ ಇದ್ದೀನಿ, ನೀವು ಬನ್ನಿ ಜಾಯ್ನ್ ಆಗಿ ಟೀಮ್ ಕೋಡ್ ಜೊತೆ ಆ್ಯಂಡ್ ಜೊತೆ ಆಡೋಣ ಬನ್ನಿ. ನೆಕ್ಸ್ಟ್ ಕ್ವೆಶನ್, ಸೈರಾಕ್ಸ್, ವೆನ್ ಡಿಡ್ ಯು ಕಮ್ ಟು ಹೈದ್ರಾಬಾದ್? ಓಂ ಬಿ ಭೂಷ್. ಇನ್ನೂ ಒಂದ್ಸತಿ ಕೂಡ ಬಂದಿಲ್ಲ ಹೈದ್ರಾಬಾದ್ಗೆ, ನೋಡೋಣ ಬಂದಾಗ ಐ ಡೆಫಿನೆಟ್ಲಿ ಟೆಲ್ ಯು. ಓಕೆ ಸೈರಾಕ್ಸ್. ನೆಕ್ಸ್ಟ್ ಮನೋಜ್ KL, RCB 1 ನೋಡಿದ್ರ ಮ್ಯಾಚ್? ನಮ್ಮ RCB ಮ್ಯಾಚ್ ನಾವು ನೋಡ್ತಾ ಇರ್ತೀವ. 10 o'clock ಯಾವಾಗುತ್ತೆ ಅಂತ ವೇಟಿಂಗ್ ಟು ಸಿ ಯು. ಮೇ ಬಿ ನಾನಿದು ಅವತ್ತು ಸ್ಟೋರಿ ಹಾಕಿದ್ದೆ, ನಾಳೆ 10ಗೆ ಲೈವ್ ಬರ್ತೀನಿ ಅಂತ, ಸೊ ಅದಕ್ಕೆ ಹಾಕಿದ್ದಾರೆ ಅಂತ ಅಂದ್ಕೊಳ್ತೀನಿ. ಮದನ್ ಅವರೇ, ಹೋಪ್ ನೀವು ಅವತ್ತು ಸ್ಟ್ರೀಮಿಗೆ ಜಾಯ್ನ್ ಆಗಿದ್ರಿ ಅಂತ. ನೆಕ್ಸ್ಟ್, ಒಬಿಟೋ ಪ್ಲೇಸ್ ಓಲ್ಡ್ ಚಾನಲ್ ಸ್ಟ್ರೀಮ್ ಮತ್ತೆ ಬರೋ ಚಾನ್ಸಸ್ ಇದೆಯಾ ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್? ಪರ್ಮನೆಂಟ್ಲಿ ಇನ್ನೊಂದ್ಸತಿ ನನ್ನ ಚಾನಲಲ್ಲಿ ಲೈವ್ ಬರೋಲ್ಲ, ಇದು ಹೊಸ ಚಾನಲ್ ಆ್ಯಂಡ್ ಇದೇ ನನ್ನ ಪರ್ಮನೆಂಟ್ ಚಾನಲ್. ಸೊ ಈ ಚಾನಲಲ್ಲೇ ಲೈವ್ ಬರ್ತೀನಿ. RX ರಂಜಿತ್, ಅಕ್ಕ ನಾನು ನಿಮ್ಮ ಜೊತೆ ಗೇಮ್ ಆಡಬೇಕು. ಖಂಡಿತವಾಗ್ಲೂ ಬ್ರೋ, ಡೈಲಿ ಟೀಮ್ ಕೋಚ್ ಕೊಡ್ತಾ ಇದ್ದೀನಿ, ಬನ್ನಿ ಲೈವ್ ಸ್ಟ್ರೀಮ್ಗೆ ಜಾಯ್ನ್ ಆಗಿ. ಇಟ್ಸ್ ಸ್ಟೀವನ್, ಸಿರಿ ವೇರ್ ಇಸ್ ಯುವರ್ ಓಲ್ಡ್ ಅಕೌಂಟ್ ಆಫ್ BGMI? ಓಲ್ಡ್ ಅಕೌಂಟು ಕೂಡ ಅಲ್ಲ, ಓಲ್ಡ್ ಚಾನಲು ಕೂಡ ಅಲ್ಲ, ಇವಾಗ ನ್ಯೂ ಸಿರಿ ವಿತ್ ನ್ಯೂ ಅಕೌಂಟ್ ಆ್ಯಂಡ್ ನ್ಯೂ ಚಾನಲ್. ನಾಗರಾಜ್ 2552, ಗುಡ್ ಮಾರ್ನಿಂಗ್ ಸಿರಿ ಅಕ್ಕ, ಹೌ ಟು ಅರ್ನ್ ಮನಿ ಫ್ರಮ್ ಆನ್ಲೈನ್ ಸೋರ್ಸಸ್? ರಿಪ್ಲೈ ಮಾಡಿ. ನಾಗರಾಜ್, ಏನು ಗೊತ್ತಾ, ಆನ್ಲೈನ್ ಸೋರ್ಸಸಲ್ಲಿ ಇನ್ಕಮ್ ಪಡೆಯೋದು ಅಷ್ಟೊಂದು ಈಸಿನೇ ಅಲ್ಲ, ಎಲ್ಲದಕ್ಕೂ ಕೂಡ ಅಷ್ಟೇ. ನಾಟ್ ಜಸ್ಟ್ ಆನ್ಲೈನ್, ನೀವು ಕಷ್ಟಪಟ್ರೇ ಹಣ ಸಿಗೋದು. ಆ್ಯಂಡ್ ನೀವು ಯಾವುದರಲ್ಲಿ ನಿಮ್ಮ ಸ್ಕಿಲ್ ಅಥವಾ ನಿಮ್ಮ ಟ್ಯಾಲೆಂಟ್ ಯಾವುದಿದೆ, ಸೊ ಆ ಪಾತ್ನೇ ಚೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ಸ್ಟೆಡ್ ಆಫ್ ಆನ್ಲೈನ್. ಆದರೂ ನೀವೇನಾದರೂ ಇಲ್ಲ ನಾನು ಚೆನ್ನಾಗಿ ಮಾತಾಡ್ತೀನಿ, ನನ್ನ ಹತ್ರ ಒಳ್ಳೆ ಕಂಟೆಂಟ್ಸ್ ಇದೆ, ಆ ಥರ ಏನಾದರೂ ಇದ್ದರೆ ನೀವು ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಅಥವಾ ನನ್ನ ಹತ್ರ ಒಳ್ಳೆ ಗೇಮಿಂಗ್ ಸ್ಕಿಲ್ಸ್ ಇದೆ, ನಾನು ಗೇಮಿಂಗಲ್ಲಿ ಏನಾದರೂ ಮಾಡ್ತೀನಿ ಅಂದರೆ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಕೂಡ ಮಾಡ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಯೋರ್ ಸ್ಕಿಲ್ಸ್ ಆ್ಯಂಡ್ ಯೋರ್ ಟ್ಯಾಲೆಂಟ್. ಆ್ಯಂಡ್ ಹಾಗೆ ಇನ್ನೊಂದು ಕಿವಿ ಮಾತು ಅಂತಲ್ಲ, ಸೊ ಹೇಳಬೇಕು ಅನಿಸ್ತು, ಏನಂದರೆ ಈ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಸ್ಕ್ಯಾಮ್ಸ್ ನಡೆಯುತ್ತೆ. ಲೈಕ್ ರಿಗಾರ್ಡಿಂಗ್ ಮನಿ, ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಅದು ಡಬಲ್ ಆಗುತ್ತೆ, ಅದಾಗುತ್ತೆ. ಸೊ ಸಿಕ್ಕಾಪಟ್ಟೆ ಸ್ಕ್ಯಾಮ್ಸ್ ನಡೀತಾ ಇದೆ, ಪ್ಲೀಸ್ ಆ ಸ್ಕ್ಯಾಮ್ಸಿಂದ ದೂರ ಆಗಿ. ಆ್ಯಂಡ್ ಇದೊಂದು ಲಾಸ್ಟಲ್ಲಿ ನೆನ್ಪಿಟ್ಕೊಳ್ಳಿ, ಶ್ರಮವಿಲ್ಲದೆ ಹಣವಿಲ್ಲ. ಓಕೆ. ನೆಕ್ಸ್ಟ್ ಮಿಸ್ಟರ್ ಸುನಿಲ್, ನನಗನ್ಸುತ್ತೆ ಇದು ಮೆಡಿಕೋ ಸುನಿಲ್ ಬ್ರೋ ಅಂತ. ಸೊ ಏನೂ ಕ್ವೆಶನ್ಸ್ ಇಲ್ಲ, ಬಟ್ ನಿಮ್ಮ ಚಾನಲ್ ತುಂಬಾ ಎತ್ತರಕ್ಕೆ ಬೆಳೀಲಿ ಸಿರಿಮಾ. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಬ್ರೋ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶನ್, ಅಲ್ಲಿ ಶಾರ್ ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸಿ. ಆ್ಯಕ್ಚುಲಿ ನಾನು ನಿಮಗೆ ಅವತ್ತೇ ಲಿಂಕ್ ಶೇರ್ ಮಾಡಿದ್ದೆ, ಸೊ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ಮನ್ವಿತಾ 14, ವಾಟ್ ಹ್ಯಾಪನ್ ಟು ಚಾನಲ್? ಇಸ್ ಇಟ್ ಸಮ್ ಪರ್ಸನ್ ಹೂ ಇಸ್ ರೀಸನ್ ಫಾರ್ ದಟ್? ನಿಮ್ಗೆ ಯಾವ ಥರ ಕೇಳಿದೆ ಅಂತ ಅರ್ಥ ಆಗಿರೋ ಮನ್ವಿತಾ, ಬಟ್ ನನಗೆ ಅರ್ಥ ಆಗಿರೋ ಪ್ರಕಾರ ಇಫ್ ಇಟ್ಸ್ ಅ ಪರ್ಸನ್ ಅಂದರೆ ಎಸ್, ದ ಪರ್ಸನ್ ಈಸ್ ಮೀ, ನಾನೇ. ಹೊಸ ಚಾನಲ್ ಕ್ರಿಯೇಟ್ ಮಾಡೋದಕ್ಕೂ ಕೂಡ ನಾನೇ ರೀಸನ್, ಆ್ಯಂಡ್ ಆ ಚಾನಲ್ನ ಬಿಡೋದಕ್ಕೂ ಕೂಡ ನಾನೇ ರೀಸನ್. ಸೊ ಹೋಪ್ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ. ನೆಕ್ಸ್ಟ್, ಸಂಜಯ್ ಸಂಜು, ಸಿರಿ ಅವರೇ ನಿಮ್ಮ ಹೆಸರೇನು? ನನ್ನ ಹೆಸರು ಶಿರೀಷಾ ಅಂತ. ನೆಕ್ಸ್ಟ್, ಮಾರುತಿ ಅವರು, ನಿಮ್ಮ ಮದುವೆ ಯಾವಾಗ ಅಕ್ಕ? ಮೇ ಬಿ ನೆಕ್ಸ್ಟ್ ಇಯರ್ ಅಂತ ಅನಿಸುತ್ತೆ, 2027. ಸೊ ಫೈನಲಿ ಇಷ್ಟೆಲ್ಲ ಕ್ವೆಶನ್ಗೆ ಆನ್ಸರ್ ಮಾಡುವಂಥ ಟೈಮ್. ಹೊಸ ಚಾನಲ್ ಏನಕ್ಕೆ ಕ್ರಿಯೇಟ್ ಮಾಡಿದೆ ಸಡನ್ನಾಗಿ? ಹಳೆ ಚಾನಲಲ್ಲಿ ಏನಕ್ಕೆ ಲೈವ್ ಬರ್ತಿಲ್ಲ, ಏನಾಯಿತು? ಇದೇ ನಿಮ್ಮ ಕ್ವೆಶನ್. ಸೊ ಈ ಕ್ವೆಶನ್ಗೆ ಆನ್ಸರ್ ಮಾಡೋ ಟೈಮ್ ಇವಾಗ ಬಂದಿದೆ. ಏನಪ್ಪ ಅಂದರೆ, ಕೆಲವೊಂದು ಮಾತು, ಕೆಲವೊಂದು ಬ್ಯಾಡ್ ಸಿಚುಯೇಷನ್ಸ್, ಕೆಲವೊಂದು ಬ್ಯಾಡ್ ಟೈಮ್ ಆ್ಯಂಡ್ ನನ್ನ ಪರ್ಸ್ನಲ್ ರೀಸನ್ಸಿಂದ ನಾನು ಆ ಚಾನಲಲ್ಲಿ ಲೈವ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡೆ. ನಾನು ಕೂಡ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಮಾಡಿದ್ದೀನಿ. ಸೊ ಈ ಮಿಸ್ಟೇಕ್ಸ್ನೆಲ್ಲ ಕ್ಷಮಿಸಿ ಕೂಡ ಇವಾಗಲೂ ನನ್ನ ಫ್ಯಾಮಿಲಿ ನನ್ನ ಜೊತೆ ಇದೆ. ಸೊ ವಿತ್ ದೇ ಆರ್ ಸಪೋರ್ಟ್ ನಾನು ಮತ್ತೆ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸಪ್ರೇಟಾಗಿ ನನಗೋಸ್ಕರ ನಾನು ಲೈವ್ ಸ್ಟ್ರೀಮ್ನ ಮಾಡಬೇಕು ಅಂತ ಅಂದ್ಕೊಂಡು ಸೊ ಈ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಡಿಫ್ರೆನ್ಸ್ ಏನಿಲ್ಲ ಗೈಸ್, ಅದರಲ್ಲಿ ಇದ್ದಿದ್ದು ಕೂಡ ಸಿರಿನೇ, ಈ ಚಾನಲಲ್ಲಿ ಕೂಡ ಇರೋದು ಸಿರಿನೇ. ಸೊ ಅಂಥ ಡಿಫ್ರೆನ್ಸ್ ಏನಿಲ್ಲ, ಡಿಫ್ರೆನ್ಸ್ ಇರೋದು ನಂಬರ್ ಮಾತ್ರ. ಸೊ ಆ ನಂಬರ್ನ ಈ ಚಾನಲ್ಗೂ ಕೂಡ ತರೋಣ. ಆ್ಯಂಡ್ ಪರ್ಸ್ನಲ್ ರೀಸನ್ಸೇ
ಜಾಸ್ತಿ ಕಾರಣ ಇರೋದು ಹೊಸ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ಅದನ್ನೆಲ್ಲ ನಾನು ಇಲ್ಲಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಆಗೋದಿಲ್ಲ. ಓಪ್ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಇಷ್ಟೆಲ್ಲ ಹೇಳಿದ್ಮೇಲೆ ಕೂಡ ನನಗೆ ಗೊತ್ತು ಬ್ಯಾಡ್ ಕಮೆಂಟ್ಸ್ ಅನ್ನೋದು ಬಂದೇ ಬರುತ್ತೆ ಅಂತ. ಸೊ ನಾನಿರೋದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ. ಅಫ್ಕೋರ್ಸ್ ಎಲ್ಲರೂ ನಾನು ಹೇಳೋದನ್ನು ಪಾಸಿಟಿವ್ ಆಗಿ ತೊಗೊಳ್ತಾರೆ ಅನ್ನೋದೇನಿಲ್ಲ, ನೆಗೆಟಿವಿಟಿ ಅಂತೂ ಬಂದೇ ಬರುತ್ತೆ. ಬಟ್ ಇಟ್ಸ್ ಓಕೆ, ನಾನು ಇಗ್ನೋರ್ ಮಾಡ್ತೀನಿ ನೆಗೆಟಿವಿಟಿನ ಆ್ಯಕ್ಚುಲಿ ಜಾಸ್ತಿ. ಹೋಪ್ ನೀವು ಆ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೇ ಇರಲಿ. ಆ್ಯಂಡ್ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ಸ್ ಫಾರ್ ಮೈ ಫ್ಯಾಮಿಲಿ, ಥ್ಯಾಂಕ್ಸ್ ಫಾರ್ ವೆಲ್ಟ್ ಆರ್ಗ್, ಥ್ಯಾಂಕ್ಸ್ ಫಾರ್ ಮೈ ಫ್ರೆಂಡ್ಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಬ್ಸ್ಕ್ರೈಬರ್ಸ್. ಯಾರೆಲ್ಲ ಈ ಚಾನಲ್ಗೂ ಬಂದು ನಾನು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ರೀತಿ ಸಾಕಷ್ಟು ಕಂಟೆಂಟ್ಸ್ ಆಗಿರಲಿ ಅಥವಾ ವೀಡಿಯೋಸ್ ಆಗಿರಲಿ, ಕಂಟಿನ್ಯೂಸ್ ಆಗಿ ಲೈವ್ ಸ್ಟ್ರೀಮ್ಸ್ ಆಗಿರಲಿ ಬರ್ತಾ ಇರೋದು ಈ ಚಾನಲಲ್ಲಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ. ಆ್ಯಂಡ್ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ. ಬಾಯ್.